ಹಾಯ್ ಹಲೋ ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ವಿನಯ್ ಪುರದಾಳ್, ಶಿವಮೊಗ್ಗ ಜಿಲ್ಲಾ ವರದಿಗಾರ. ಜೂನ್ ತಿಂಗಳಲ್ಲಿ ಸುರಬೇಕಾಗಿದ್ದ ಮಳೆ ಶಿವಮೊಗ್ಗದಲ್ಲಿ ಎಲ್ಲೂ ಕೂಡ ಸುರಿಯದೆ ಶಿವಮೊಗ್ಗದ ಜನರು ಹಾಗೂ ರೈತರು ಕಷ್ಟಪಡ್ತಾರೆ. ಈ ನಡುವೆ ಶಿವಮೊಗ್ಗಕ್ಕೆ ಅಥವಾ ರಾಜ್ಯಕ್ಕೆ ಒಂದು ಕಂಟಕ ಎದುರಾಗಿದೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ರಾಜ್ಯಕ್ಕೆ ಬೆಳಕನ್ನ ನೀಡ್ತಿರುವಂತಹ ಜೋಗ ಜಲಪಾತದ ಸಮೀಪದಲ್ಲಿರುವಂತಹ ಮಹಾತ್ಮ ಗಾಂಧಿ ಏನು ವಿದ್ಯುತ್ಗಾರ ಇದೆ, ಜಲ ವಿದ್ಯುತ್ಗಾರ ಏನಿದೆ, ಅಲ್ಲಿ ಏನು ಈ ಬಾರಿಯ ಕರೆಂಟ್ ಉತ್ಪಾದನೆಗೂ ನೀರಿಲ್ಲ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಶಿವಮೊಗ್ಗದ ಸಾಗರದಲ್ಲಿರುವಂತಹ ಲಿಂಗನಮಕ್ಕಿ ಜಲಾಶಯ ಏನಿದೆ, ಆ ಜಲಾಶಯ ಈಗ ಬರಿದಾಗಿತ್ತಾ ಹೋಗ್ತಾ ಇದೆ. ಇದು ಜೂನ್ ತಿಂಗಳಲ್ಲಿ 40% ತುಂಬಕ್ಕಾಗಿರುವಂತಹ ಜಲಾಶಯ ಈಗಲೂ ಕೂಡ ಕೇವಲ 9% ಅಷ್ಟು ಮಾತ್ರ ನೀರು ಉಳಿದಿದೆ. ಇದರಿಂದಾಗಿ ಜಲ ವಿದ್ಯುತ್ಗೂ ಕೂಡ ತೊಂದರೆ ಆಗುವ ಸಾಧ್ಯತೆ ಇದೆ. ಅದರಲ್ಲೂ ಕೂಡ ಶಕ್ತಿ ಯೋಜನೆಯಲ್ಲಿ ಭಾಗವಾದಂತಹ ಏನು ವಿದ್ಯುತ್ ಭಾಗ್ಯ ಇದೆ, ಆ ವಿದ್ಯುತ್ ಭಾಗ್ಯಕ್ಕೂ ಕೂಡ ಈಗ ತೊಂದರೆ ಉಂಟಾಗುವ ಸಾಧ್ಯತೆ. ಯಾಕಂದ್ರೆ ಕರ್ನಾಟಕದ 20-30% ಕರೆಂಟ್ ಅನ್ನ ಇದೇ ಜಲಾಶಯದಿಂದ ಉತ್ಪತ್ತಿ ಮಾಡಲಾಗ್ತಾ ಇತ್ತು. ಆದ್ರೆ ಇದಕ್ಕೀಗ ಕಂಟಕ ಎದುರಾಗಿದೆ ಅಂತ ಹೇಳ್ಬೋದು. 1819 ಅಡಿ ಇರುವಂತಹ ಏನು ಈ ಜಲಾಶಯ ಇದೆ, ಈಗ ಕೇವಲ 9% ನೀರಷ್ಟು ಮಾತ್ರ ತುಂಬಿದೆ. ಅದರಲ್ಲೂ ಕೂಡ ಕೇವಲ 14 TMC ಮಾತ್ರ ಇದೆ. ಅದು 141 TMC ಇರುವಂತಹ ಏನು ಈ ದೊಡ್ಡ ಜಲಾಶಯ ಏನಿದೆ, ಈ ಜಲಾಶಯ ಈಗ ತುಂಬೋದಕ್ಕೆ ಇನ್ನೂ ಹಲವಾರು ದಿನಗಳು ಬೇಕಾಗುತ್ತೆ. ಆದರೆ ಈ ಜೂನ್ ತಿಂಗಳಲ್ಲೇ ಈ ಮಳೆ ಕೈ ಕೊಟ್ಟಿರೋದ್ರಿಂದ ಈಗ ಬರಿದಾಗಿದೆ. ಅಲ್ಲಿರುವಂತಹ ಕೆಳಗಿರುವಂತಹ ವಸ್ತುಗಳು ಕಾಣಿಸ್ತಾ ಇದೆ. ಅದರಲ್ಲೂ ಕೂಡ ಕೆಂಪು ಮಣ್ಣಿನ ಜಾಗ ಕಾಣಿಸ್ತಾ ಇದೆ. ಮತ್ತೆ ಸಿಗಂದೂರು ಬ್ರಿಡ್ಜ್ ಏನಿದೆ, ಆ ಬ್ರಿಡ್ಜ್ ಕೆಳಭಾಗದ ಪಿಲ್ಲರ್ಗಳು ಕೂಡ ಕಾಣಿಸ್ತಾ ಇದೆ. ಇದರಿಂದಾಗಿ ಜನರು ಭಯಭೀತರಾಗಿದ್ದಾರೆ. ಯಾಕಂದ್ರೆ ಕುಡಿಯೋ ನೀರಿನ ಜೊತೆಗೆ ಒಂದಿಷ್ಟು ರೈತರಿಗೂ ಕೂಡ ಏನು ಹೆಲ್ಪ್ ಆಗ್ತಾ ಇತ್ತು. ಆದ್ರೆ ಈ ಬಾರಿ ಸಂಪೂರ್ಣವಾಗಿ ನೀರು ಕಡಿಮೆ ಆಗಿದೆ. ಹಾಗಾಗಿ ಜಲ ವಿದ್ಯುತ್ ಏನು ಉತ್ಪಾದನೆ ಕಡಿಮೆ ಆಗುವ ಸಾಧ್ಯತೆ ಇದೆ. ಇನ್ನು ಉಳಿದಿರುವ ದಿನಗಳಲ್ಲಿ ಏನು ನೀರು ತುಂಬೋದಕ್ಕೆ ದೊಡ್ಡ ಮಳೆ ಬೀಳುವ ಬೇಕಾಗಿದೆ. ಯಾಕಂದ್ರೆ ಕಳೆದ ವರ್ಷ ಕೂಡ ಏನು ಲಿಂಗನಮಕ್ಕಿ ತುಂಬಿ ಹರಿದು ನೀರನ್ನ ಹೊರಗೆ ಬಿಡಲಾಗಿತ್ತು. ಆದ್ರೆ ಇಷ್ಟು ಕೆಳಮಟ್ಟಕ್ಕೆ ಯಾವತ್ತೂ ಕೂಡ ಹೋಗಿರಲಿಲ್ಲ. ಹಿಂದೆ ಒಂದು ಬಾರಿ ಏನು ಲಿಂಗನಮಕ್ಕಿ ಜಲಾಶಯದ ಕೆಲವೊಂದು ದುರಸ್ತಿಯನ್ನ ಮಾಡುವ ವೇಳೆ ನೀರನ್ನ ಖಾಲಿ ಮಾಡಿ ನಂತರ ಏನು ಒಂದಿಷ್ಟು ದುರಸ್ತಿಯನ್ನ ಮಾಡಲಾಯಿತು. ಆ ಸಮಯದಲ್ಲಿ ಮಾತ್ರ ಇಷ್ಟೊಂದು ಕೆಳಗೆ ನೀರು ಹೋಗಿತ್ತು. ಆದ್ರೆ ಈ ಬಾರಿ ಹೋಗಿರೋದನ್ನ ಜನರು ಕೂಡ ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ. ಯಾಕಂದ್ರೆ ಮಡೆನೂರು ಡ್ಯಾಮ್ ಆಗಿರ್ಬೋದು ಸಂಪೂರ್ಣವಾಗಿ ಕಾಣಿಸೋದು ಕೆಲವೊಂದು ವರ್ಷಗಳ ಹಿಂದೆ ಆಗಿತ್ತು. ಆದ್ರೆ ಈ ಬಾರಿ ಸಂಪೂರ್ಣ ನೆಲಮಟ್ಟದವರೆಗೂ ಕೂಡ ಕಾಣುವಂತ ಪರಿಸ್ಥಿತಿಗೆ ಹೋಗಿದೆ. ಹಾಗಾಗಿ ಈ ಜಲಾಶಯ ತುಂಬದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯಕ್ಕೆ ಏನು ವಿದ್ಯುತ್ನ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ. ಹಾಗಾಗಿ ಮಳೆ ಆಗೋದಕ್ಕೆ ಎಲ್ಲರೂ ಕೂಡ ಬೇಡ್ಕೊಳ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅದು ಸಮರ್ಪಕವಾಗಿ ಅಂದ್ರೆ ತುಂಬುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಆದ್ರೆ ಈ ಜಲಾಶಯ ತುಂಬಿದ್ರೆ ಮಾತ್ರ ಏನು ಕೆಳಗಿನ ಉತ್ತರ ಕನ್ನಡ ಜಾಗಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಅಲ್ಲಿ ಮೀನುಗಾರಿಕೆಗೂ ಕೂಡ ಅನುಕೂಲ ಆಗುತ್ತೆ. ಆದ್ರೆ ಈಗ ಈ ರೀತಿಯ ಏನು ಜಲಾಶಯ ತುಂಬದೇ ಇರೋದನ್ನ ನೋಡ್ತಾ ಹೋದ್ರೆ ಒಂದು ರೀತಿಯಲ್ಲಿ ಆತಂಕಕ್ಕೆ ಕಾರಣ ಆಗಿದ್ದಂತೂ ನಿಜ. ಆದ್ರೆ ಈ ಮಳೆ ಮುಂದುವರೆದ ದಿನಗಳಲ್ಲಿ ಎಷ್ಟು ಬೀಳುತ್ತೆ, ಅದರಲ್ಲೂ ಕೂಡ ವಾಡಿಕೆ ಮಳೆ ಏನಿತ್ತು ಸಾಗರ ಭಾಗದಲ್ಲಿ ಹಾಗೂ ಹೊಸನಗರ ಭಾಗದಲ್ಲಿ ಇದ್ದಂತ ವಾಡಿಕೆ ಮಳೆ ಇತ್ತು, ಅದು ಕೂಡ ಈ ಸರಿ ಅರ್ಧದಷ್ಟು ಕೂಡ ಬಿದ್ದಿಲ್ಲ. ಅದರಲ್ಲೂ ಕೂಡ ಇಡೀ ಜಿಲ್ಲೆಯಲ್ಲಿ 2300 ಚಿಲ್ಲರೆ ವಾಡಿಕೆ ಮಿಲಿಮೀಟರ್ ಮಳೆ ಬರಬೇಕಾಯಿತು. ಆದ್ರೆ ಕೇವಲ 700 ಚಿಲ್ಲರೆ ಮಳೆ ಮಾತ್ರ ಈಗ ಶಿವಮೊಗ್ಗದಲ್ಲಿ ಬಿದ್ದಿರೋದು. ಆದ್ರೆ ಹೊಸನಗರ ಭಾಗದಲ್ಲಿ ಬಿದ್ದಂತ ಮಳೆ ಏನಿದೆ ಅದು ಲಿಂಗನಮಕ್ಕಿ ಜಲಾಶಯಕ್ಕೆ ಉತ್ತಮವಾದ ನೀರನ್ನ ತಂದುಕೊಡ್ತಾ ಇತ್ತು. ಆದ್ರೆ ಹೊಸನಗರ ಭಾಗದಲ್ಲಿ 661 ಮಿಲಿಮೀಟರ್ ಮಳೆ ಇದುವರೆಗೂ ಆಗ್ಬೇಕಾಗಿತ್ತು. ಆದ್ರೆ ಕೇವಲ 200 ಚಿಲ್ಲರೆ ಅಂದ್ರೆ 200ಕ್ಕೂ ಕಡಿಮೆ ಮಳೆ ಮಿಲಿಮೀಟರ್ ಮಳೆ ಆಗಿರೋದ್ರಿಂದ ಒಂದು ರೀತಿಯಲ್ಲಿ ಆತಂಕಕ್ಕೆ ಒಳಗಾಗಿದ್ದಾರೆ. ಸಾಗರ ಭಾಗದಲ್ಲೂ ಅದೇ ರೀತಿಯಾಗಿ 50% ಕೂಡ ವಾಡಿಕೆ ಮಳೆಗಿಂತನೂ ಕಡಿಮೆ ಮಳೆ ಬಿದ್ದಿದೆ. ಹಾಗಾಗಿ ಈ ಬಾರಿ ಜಲಾಶಯ ತಳಮಟ್ಟಕ್ಕೆ ಹೋಗಿದೆ ಅಂತಾನೆ ಹೇಳ್ಬೋದು. ಲಿಂಗನಮಕ್ಕಿ ಜಲಾಶಯ ಮತ್ತು ಶರಾವತಿ ಹಿನ್ನೀರಿನ ಪ್ರದೇಶವನ್ನು ನಾವು ಈಗಾಗಲೇ ಹಲವಾರು ಬಾರಿ ನಾವು ನೋಡಿದ್ದೇವೆ. ಈ ಟೈಮ್ ನಲ್ಲಿ ಅಂದ್ರೆ ಒಂದು ಜೂನ್ ತಿಂಗಳಲ್ಲಿ ಮಳೆಯಿಂದಾಗಿ ಇಲ್ಲಿ ಹಿನ್ನೀರಿನ ನೀರು ತುಂಬಿಕೊಂಡಿರ್ತಿತ್ತು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಮಳೆಯ ಒಂದು ಅಭಾವದಿಂದಾಗಿ, ಮಳೆ ಕಡಿಮೆಯಿಂದಾಗಿ ಇಲ್ಲಿನ ಒಂದು ನೀರಿನ ಮಟ್ಟ ಕಡಿಮೆಯಾಗಿ ಎಲ್ಲಾ ಕಡೆ ಭೂಮಿ ಬಯಲಾಗಿ ಕಾಣಿಸತೊಡಗಿದೆ. ಇದು ಕೇವಲ ಪ್ರವಾಸೋದ್ಯಮದ ದೃಷ್ಟಿಯಿಂದ ಮಾತ್ರವಲ್ಲದೆ ಪರಿಸರ ಮತ್ತು ಜಲಸಂಪನ್ಮೂಲದ ದೃಷ್ಟಿಯಿಂದಲೂ ಸಹ ಒಂದು ಚಿಂತಾಜನಕವಾದ ವಿಷಯವಾಗಿದೆ. ಇದು ಮುಂದಿನ ದಿನಗಳಲ್ಲಿ ಬೀಳುವಂತಹ ಮಳೆಗಳೇನಿದೆ ಅದು ಅತಿ ಹೆಚ್ಚು ಮಳೆಯ ನೀರನ್ನ ತಂದು ಜಲಾಶಯ ಭರ್ತಿಯಾಗುವ ಹಂತಕ್ಕೆ
ಓದಬೇಕು ಅನ್ನೋದು ನಮ್ಮೆಲ್ಲರ ಆಶ್ರಯ. ಈ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗಾಗಿ ನ್ಯೂಸ್ 18 ಪ್ಲಾಟ್ಫಾರ್ಮ್ಗಳಾದಂಥ ಯೂಟ್ಯೂಬ್ ಆಗಿರ್ಬೋದು, ಹಾಗೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಹಾಗೆ ಫೇಸ್ಬುಕ್ ಆಗಿರ್ಬೋದು, ಎಲ್ಲರನ್ನೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಾನು ವಿನಯ್ ಪುರ್ದಾಳ್, ನ್ಯೂಸ್ 18 ಶಿವಮೊಗ್ಗ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.